2023ರ ಜನಾದೇಶದಂತೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ಅವರು ದಕ್ಷ ಆಡಳಿತಗಾರ, ಆರ್ಥಿಕ ತಜ್ಞ ಅಂತ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಆಂಜನೇಯ ಅವರು ಬಣ್ಣಿಸಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ವರಿಷ್ಠರ ತೀರ್ಮಾನಕ್ಕೆ ಸಿಎಂ ಡಿಸಿಎಂ ನಾವು ಕೂಡ ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ. ಮಧ್ಯ ಸಿದ್ದರಾಮಯ್ಯ ಒಬ್ಬ ದಕ್ಷ ಆಡಳಿತಗಾರ, ಆರ್ಥಿಕ ತಜ್ಞ. ಇವರು ಅದನ್ನೆಲ್ಲವನ್ನು ಕೂಡ ನಿಭಾಯಿಸಿ 60,000 ಕೋಟಿ ರೂಪಾಯಿಯಷ್ಟು ಹಣವನ್ನು ನೇರವಾಗಿ ಜನರಿಗೆ, ಯಾವ ಮಧ್ಯವರ್ತಿಗಳ ಅವಳಿ ಇಲ್ಲ, ಕಮಿಷನ್ ಇಲ್ಲ, ಯಾವುದಿಲ್ಲ, ನೇರವಾಗಿ ಅವರು ಉದ್ಧಾರಕ್ಕೆ ಹಣವನ್ನು ಇವತ್ತು ನೇರವಾಗಿ ಅವ್ರಿಗೆ ಕೊಟ್ಟು ಉಪಕಾರ ಮಾಡಿದ್ದಾರೆ. ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಬದಲಾಯಿಸಬೇಕು, ಬೇಡವೋ, ಇರಬೇಕು, ಮುಂದುವರಿಸ್ಬೇಕು ಅನ್ನೋ ನಿರ್ಧಾರ ಮಾಡೋರು ಯಾರು? ಹೈಕಮಾಂಡ್ನವರು. ಅದರಿಂದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದನ್ನೇ ನಾನು ಸ್ವಾಗತ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ಬಿಟ್ರೆ ಸ್ವತಃ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ಏನು ಹೇಳ್ತಾರೋ ಅದು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಒಬ್ಬ ಕಾಂಗ್ರೆಸ್ಸಿಗರಾಗಿ, ಒಬ್ಬ ಶಿಸ್ತಿನ ನಾಯಕನಾಗಿ ಹೈಕಮಾಂಡಿಗೆ ಭಾಳ ವಿಧೇಯತೆಯಿಂದ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಅದರಿಂದ ಹೈಕಮಾಂಡು ಕೂಡ ಎಲ್ಲೂ ಕೂಡ ಹೇಳಿದ್ದಾರೆ, ಎಲ್ಲಿ ಹೇಳಿಲ್ಲ ನಾಯಕತ್ವ ಬದಲಾವಣೆ ಅದು ಇದು ಈ ಅಪಸ್ವರನೇ ಮಾತಾಡಬೇಡ್ರಿ ಅಂತ ಹೇಳಿದ್ದಾರೆ ಅವರು. 2023ರ ಜನಾದೇಶದಂತೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ಅವರು ದಕ್ಷ ಆಡಳಿತಗಾರ, ಆರ್ಥಿಕ ತಜ್ಞ ಅಂತ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಆಂಜನೇಯ ಅವರು ಬಣ್ಣಿಸಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ವರಿಷ್ಠರ ತೀರ್ಮಾನಕ್ಕೆ ಸಿಎಂ ಡಿಸಿಎಂ ನಾವು ಕೂಡ ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ. ಮಧ್ಯ ಸಿದ್ದರಾಮಯ್ಯ ಒಬ್ಬ ದಕ್ಷ ಆಡಳಿತಗಾರ, ಆರ್ಥಿಕ ತಜ್ಞ. ಇವರು ಅದನ್ನೆಲ್ಲವನ್ನು ಕೂಡ ನಿಭಾಯಿಸಿ 60,000 ಕೋಟಿ ರೂಪಾಯಿಯಷ್ಟು ಹಣವನ್ನು ನೇರವಾಗಿ ಜನರಿಗೆ, ಯಾವ ಮಧ್ಯವರ್ತಿಗಳ ಅವಳಿ ಇಲ್ಲ, ಕಮಿಷನ್ ಇಲ್ಲ, ಯಾವುದಿಲ್ಲ, ನೇರವಾಗಿ ಅವರು ಉದ್ಧಾರಕ್ಕೆ ಹಣವನ್ನು ಇವತ್ತು ನೇರವಾಗಿ ಅವ್ರಿಗೆ ಕೊಟ್ಟು ಉಪಕಾರ ಮಾಡಿದ್ದಾರೆ. ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಬದಲಾಯಿಸಬೇಕು, ಬೇಡವೋ, ಇರಬೇಕು, ಮುಂದುವರಿಸ್ಬೇಕು ಅನ್ನೋ ನಿರ್ಧಾರ ಮಾಡೋರು ಯಾರು? ಹೈಕಮಾಂಡ್ನವರು. ಅದರಿಂದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದನ್ನೇ ನಾನು ಸ್ವಾಗತ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ಬಿಟ್ರೆ ಸ್ವತಃ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ಏನು ಹೇಳ್ತಾರೋ ಅದು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಒಬ್ಬ ಕಾಂಗ್ರೆಸ್ಸಿಗರಾಗಿ, ಒಬ್ಬ ಶಿಸ್ತಿನ ನಾಯಕನಾಗಿ ಹೈಕಮಾಂಡಿಗೆ ಭಾಳ ವಿಧೇಯತೆಯಿಂದ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಅದರಿಂದ ಹೈಕಮಾಂಡು ಕೂಡ ಎಲ್ಲೂ ಕೂಡ ಹೇಳಿದ್ದಾರೆ, ಎಲ್ಲಿ ಹೇಳಿಲ್ಲ ನಾಯಕತ್ವ ಬದಲಾವಣೆ ಅದು ಇದು ಈ ಅಪಸ್ವರನೇ ಮಾತಾಡಬೇಡ್ರಿ ಅಂತ ಹೇಳಿದ್ದಾರೆ ಅವರು. 2023ರ ಜನಾದೇಶದಂತೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ಅವರು ದಕ್ಷ ಆಡಳಿತಗಾರ, ಆರ್ಥಿಕ ತಜ್ಞ ಅಂತ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಆಂಜನೇಯ ಅವರು ಬಣ್ಣಿಸಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ವರಿಷ್ಠರ ತೀರ್ಮಾನಕ್ಕೆ ಸಿಎಂ ಡಿಸಿಎಂ ನಾವು ಕೂಡ ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ. ಮಧ್ಯ ಸಿದ್ದರಾಮಯ್ಯ ಒಬ್ಬ ದಕ್ಷ ಆಡಳಿತಗಾರ, ಆರ್ಥಿಕ ತಜ್ಞ. ಇವರು ಅದನ್ನೆಲ್ಲವನ್ನು ಕೂಡ ನಿಭಾಯಿಸಿ 60,000 ಕೋಟಿ ರೂಪಾಯಿಯಷ್ಟು ಹಣವನ್ನು ನೇರವಾಗಿ ಜನರಿಗೆ, ಯಾವ ಮಧ್ಯವರ್ತಿಗಳ ಅವಳಿ ಇಲ್ಲ, ಕಮಿಷನ್ ಇಲ್ಲ, ಯಾವುದಿಲ್ಲ, ನೇರವಾಗಿ ಅವರು ಉದ್ಧಾರಕ್ಕೆ ಹಣವನ್ನು ಇವತ್ತು ನೇರವಾಗಿ ಅವ್ರಿಗೆ ಕೊಟ್ಟು ಉಪಕಾರ ಮಾಡಿದ್ದಾರೆ. ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಬದಲಾಯಿಸಬೇಕು, ಬೇಡವೋ, ಇರಬೇಕು, ಮುಂದುವರಿಸ್ಬೇಕು ಅನ್ನೋ ನಿರ್ಧಾರ ಮಾಡೋರು ಯಾರು? ಹೈಕಮಾಂಡ್ನವರು. ಅದರಿಂದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದನ್ನೇ ನಾನು ಸ್ವಾಗತ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ಬಿಟ್ರೆ ಸ್ವತಃ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ಏನು ಹೇಳ್ತಾರೋ ಅದು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಒಬ್ಬ ಕಾಂಗ್ರೆಸ್ಸಿಗರಾಗಿ, ಒಬ್ಬ ಶಿಸ್ತಿನ ನಾಯಕನಾಗಿ ಹೈಕಮಾಂಡಿಗೆ ಭಾಳ ವಿಧೇಯತೆಯಿಂದ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಅದರಿಂದ ಹೈಕಮಾಂಡು ಕೂಡ ಎಲ್ಲೂ ಕೂಡ ಹೇಳಿದ್ದಾರೆ, ಎಲ್ಲಿ ಹೇಳಿಲ್ಲ ನಾಯಕತ್ವ ಬದಲಾವಣೆ ಅದು ಇದು ಈ ಅಪಸ್ವರನೇ ಮಾತಾಡಬೇಡ್ರಿ ಅಂತ ಹೇಳಿದ್ದಾರೆ ಅವರು. 2023ರ ಜನಾದೇಶದಂತೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ಅವರು ದಕ್ಷ ಆಡಳಿತಗಾರ, ಆರ್ಥಿಕ ತಜ್ಞ ಅಂತ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಆಂಜನೇಯ ಅವರು ಬಣ್ಣಿಸಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ವರಿಷ್ಠರ ತೀರ್ಮಾನಕ್ಕೆ ಸಿಎಂ ಡಿಸಿಎಂ ನಾವು ಕೂಡ ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ. ಮಧ್ಯ ಸಿದ್ದರಾಮಯ್ಯ ಒಬ್ಬ ದಕ್ಷ ಆಡಳಿತಗಾರ, ಆರ್ಥಿಕ ತಜ್ಞ. ಇವರು ಅದನ್ನೆಲ್ಲವನ್ನು ಕೂಡ ನಿಭಾಯಿಸಿ 60,000 ಕೋಟಿ ರೂಪಾಯಿಯಷ್ಟು ಹಣವನ್ನು ನೇರವಾಗಿ ಜನರಿಗೆ, ಯಾವ ಮಧ್ಯವರ್ತಿಗಳ ಅವಳಿ ಇಲ್ಲ, ಕಮಿಷನ್ ಇಲ್ಲ, ಯಾವುದಿಲ್ಲ, ನೇರವಾಗಿ ಅವರು ಉದ್ಧಾರಕ್ಕೆ ಹಣವನ್ನು ಇವತ್ತು ನೇರವಾಗಿ ಅವ್ರಿಗೆ ಕೊಟ್ಟು ಉಪಕಾರ ಮಾಡಿದ್ದಾರೆ. ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಬದಲಾಯಿಸಬೇಕು, ಬೇಡವೋ, ಇರಬೇಕು, ಮುಂದುವರಿಸ್ಬೇಕು ಅನ್ನೋ ನಿರ್ಧಾರ ಮಾಡೋರು ಯಾರು? ಹೈಕಮಾಂಡ್ನವರು.
ಅದರಿಂದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದನ್ನೇ ನಾನು ಸ್ವಾಗತ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ಬಿಟ್ರು ಸ್ವತಃ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ಏನು ಹೇಳ್ತಾರೋ ಅದು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಒಬ್ಬ ಕಾಂಗ್ರೆಸ್ಸಿಗರಾಗಿ, ಒಬ್ಬ ಶಿಸ್ತಿನ ನಾಯಕನಾಗಿ ಹೈಕಮಾಂಡಿಗೆ ಭಾಳ ವಿಧೇಯತೆಯಿಂದ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಅದರಿಂದ ಹೈಕಮಾಂಡು ಕೂಡ ಎಲ್ಲೂ ಕೂಡ ಹೇಳಿದ್ದಾರೆ, ಎಲ್ಲಿ ಹೇಳಿಲ್ಲ ನಾಯಕತ್ವ ಬದಲಾವಣೆ ಅದು ಇದು ಈ ಅಪಸ್ವರನೇ ಮಾತಾಡಬೇಡ್ರಿ ಅಂತ ಹೇಳಿದ್ದಾರೆ ಅವರು. 2023ರ ಜನಾದೇಶದಂತೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ಅವರು ದಕ್ಷ ಆಡಳಿತಗಾರ, ಆರ್ಥಿಕ ತಜ್ಞ ಅಂತ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಆಂಜನೇಯ ಅವರು ಬಣ್ಣಿಸಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ವರಿಷ್ಠರ ತೀರ್ಮಾನಕ್ಕೆ ಸಿಎಂ ಡಿಸಿಎಂ ನಾವು ಕೂಡ ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ. ಮಧ್ಯ ಸಿದ್ದರಾಮಯ್ಯ ಒಬ್ಬ ದಕ್ಷ ಆಡಳಿತಗಾರ, ಆರ್ಥಿಕ ತಜ್ಞ. ಇವರು ಅದನ್ನೆಲ್ಲವನ್ನು ಕೂಡ ನಿಭಾಯಿಸಿ 60,000 ಕೋಟಿ ರೂಪಾಯಿಯಷ್ಟು ಹಣವನ್ನು ನೇರವಾಗಿ ಜನರಿಗೆ, ಯಾವ ಮಧ್ಯವರ್ತಿಗಳ ಅವಳಿ ಇಲ್ಲ, ಕಮಿಷನ್ ಇಲ್ಲ, ಯಾವುದಿಲ್ಲ, ನೇರವಾಗಿ ಅವರು ಉದ್ಧಾರಕ್ಕೆ ಹಣವನ್ನು ಇವತ್ತು ನೇರವಾಗಿ ಅವ್ರಿಗೆ ಕೊಟ್ಟು ಉಪಕಾರ ಮಾಡಿದ್ದಾರೆ. ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಬದಲಾಯಿಸಬೇಕು, ಬೇಡವೋ, ಇರಬೇಕು, ಮುಂದುವರಿಸ್ಬೇಕು ಅನ್ನೋ ನಿರ್ಧಾರ ಮಾಡೋರು ಯಾರು? ಹೈಕಮಾಂಡ್ನವರು. ಅದರಿಂದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದನ್ನೇ ನಾನು ಸ್ವಾಗತ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ಬಿಟ್ರು ಸ್ವತಃ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ಏನು ಹೇಳ್ತಾರೋ ಅದು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಒಬ್ಬ ಕಾಂಗ್ರೆಸ್ಸಿಗರಾಗಿ, ಒಬ್ಬ ಶಿಸ್ತಿನ ನಾಯಕನಾಗಿ ಹೈಕಮಾಂಡಿಗೆ ಭಾಳ ವಿಧೇಯತೆಯಿಂದ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಅದರಿಂದ ಹೈಕಮಾಂಡು ಕೂಡ ಎಲ್ಲೂ ಕೂಡ ಹೇಳಿದ್ದಾರೆ, ಎಲ್ಲಿ ಹೇಳಿಲ್ಲ ನಾಯಕತ್ವ ಬದಲಾವಣೆ ಅದು ಇದು ಈ ಅಪಸ್ವರನೇ ಮಾತಾಡಬೇಡ್ರಿ ಅಂತ ಹೇಳಿದ್ದಾರೆ ಅವರು. 2023ರ ಜನಾದೇಶದಂತೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ಅವರು ದಕ್ಷ ಆಡಳಿತಗಾರ, ಆರ್ಥಿಕ ತಜ್ಞ ಅಂತ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಆಂಜನೇಯ ಅವರು ಬಣ್ಣಿಸಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ವರಿಷ್ಠರ ತೀರ್ಮಾನಕ್ಕೆ ಸಿಎಂ ಡಿಸಿಎಂ ನಾವು ಕೂಡ ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ. ಮಧ್ಯ ಸಿದ್ದರಾಮಯ್ಯ ಒಬ್ಬ ದಕ್ಷ ಆಡಳಿತಗಾರ, ಆರ್ಥಿಕ ತಜ್ಞ. ಇವರು ಅದನ್ನೆಲ್ಲವನ್ನು ಕೂಡ ನಿಭಾಯಿಸಿ 60,000 ಕೋಟಿ ರೂಪಾಯಿಯಷ್ಟು ಹಣವನ್ನು ನೇರವಾಗಿ ಜನರಿಗೆ, ಯಾವ ಮಧ್ಯವರ್ತಿಗಳ ಅವಳಿ ಇಲ್ಲ, ಕಮಿಷನ್ ಇಲ್ಲ, ಯಾವುದಿಲ್ಲ, ನೇರವಾಗಿ ಅವರು ಉದ್ಧಾರಕ್ಕೆ ಹಣವನ್ನು ಇವತ್ತು ನೇರವಾಗಿ ಅವ್ರಿಗೆ ಕೊಟ್ಟು ಉಪಕಾರ ಮಾಡಿದ್ದಾರೆ. ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಬದಲಾಯಿಸಬೇಕು, ಬೇಡವೋ, ಇರಬೇಕು, ಮುಂದುವರಿಸ್ಬೇಕು ಅನ್ನೋ ನಿರ್ಧಾರ ಮಾಡೋರು ಯಾರು? ಹೈಕಮಾಂಡ್ನವರು. ಅದರಿಂದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದನ್ನೇ ನಾನು ಸ್ವಾಗತ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೇಳ್ಬಿಟ್ರು ಸ್ವತಃ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು, ಹೈಕಮಾಂಡ್ ಏನು ಹೇಳ್ತಾರೋ ಅದು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಒಬ್ಬ ಕಾಂಗ್ರೆಸ್ಸಿಗರಾಗಿ, ಒಬ್ಬ ಶಿಸ್ತಿನ ನಾಯಕನಾಗಿ ಹೈಕಮಾಂಡಿಗೆ ಭಾಳ ವಿಧೇಯತೆಯಿಂದ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಅದರಿಂದ ಹೈಕಮಾಂಡು ಕೂಡ ಎಲ್ಲೂ ಕೂಡ ಹೇಳಿದ್ದಾರೆ, ಎಲ್ಲಿ ಹೇಳಿಲ್ಲ ನಾಯಕತ್ವ ಬದಲಾವಣೆ ಅದು ಇದು ಈ ಅಪಸ್ವರನೇ ಮಾತಾಡಬೇಡ್ರಿ ಅಂತ ಹೇಳಿದ್ದಾರೆ ಅವರು.